ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾವು ದುಬೈಗೆ ಹೊರಟಿದ್ವಿ ಮಕ್ಕಳ ಮನೆಗೆ ಅಂತ. ಹೋಗೋಕ್ಕಿಂತ ಮುಂಚೆ ಒಂದು ಸಲ ಪ್ರೇಯರ್ ಮಾಡಿ ಹೋಗೋಣ ಅಂದ್ಬಿಟ್ಟು ಪ್ರೇಯರ್ ಮಾಡಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಪ್ಲೀಸ್ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ಇವಾಗ ವಿಂಟರ್ ಹಾಲಿಡೇ ಇರೋದ್ರಿಂದ ನಾವೆಲ್ಲರೂ ಅಲ್ಲಿಗೆ ಹೋಗ್ತಾ ಇದ್ದೀವಿ ದುಬೈಗೆ. ಅಲ್ಲಿಂದ ಒಮನ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಾನು ಆಲ್ರೆಡಿ ಕತಾರ್ ಟು ದುಬೈದು ಟ್ರಾವೆಲ್ ವ್ಲಾಗು ತುಂಬ ಹಾಕಿದ್ದೀನಿ, ಸುಮಾರು ಹಾಕಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದು ಫ್ರೀ ಆಗಿದ್ದರೆ ಒಂದು ಸಲ ಹೋಗಿ ಚೆಕ್ ಮಾಡಿ. ನಾವು ಹೊರಟಿದ್ದಿನ ಕತಾರ್ ನ್ಯಾಷನಲ್ ಡೇ ಆಗಿರೋದ್ರಿಂದ ಫುಲ್ ಎಲ್ಲ ಕಡೆ ಬಾರ್ಡ್ರಲ್ಲಾಗಿರ್ಬೋದು ಅಥವಾ ಈ ಪೆಟ್ರೋಲ್ ಸ್ಟೇಷನಲ್ಲಿ ಇರ್ಬೋದು, ಎಲ್ಲ ಕಡೆ ತುಂಬ ರಶ್ ಇತ್ತು. ನಾವು ಯಾವಾಗಲೂ ಯೂಶ್ವಲಿ ಇಲ್ಲಿ ಬಂದಾಗೆಲ್ಲ ಇಲ್ಲಿ ಕಾಫಿ ಕುಡಿದು ಕಾರಿಗೆ ಪೆಟ್ರೋಲ್ ಹಾಕಿಸ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಿದ್ದು. ಈ ಸಲ ಅದನ್ನ ಮಾಡಲಿಲ್ಲ, ಯಾಕಂದರೆ ತುಂಬ ರಶ್ ಇತ್ತು, ಇನ್ನು ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು ಹಾಗೆ ಹೊರಟ್ಬಿಟ್ವಿ. ನೀವೇ ಹೋಗ್ತಾ ನೋಡ್ಬೋದು ಎಷ್ಟು ಟ್ರಾಫಿಕ್ ಇತ್ತು ಅಂತ. ನಮಗಿಲ್ಲೇ 2.5 ಅವರು ನಮಗೆ ಟೈಮ್ ಲಾಸ್ ಆಯಿತು ನೋಡಿ. ಇದು ಕತಾರ್ ಬಾರ್ಡ್ರ್ ಹತ್ರ ಎಷ್ಟು ರಶ್ ಇತ್ತು ಅಂತ. ಇದಾದಮೇಲೆ ಸೌದಿ ಬಾರ್ಡ್ರಲ್ಲೂ ತುಂಬ ರಶ್ ಇತ್ತು. ನನಗೆ ಸ್ವಲ್ಪ ಟೈಮ್ ಸಿಕ್ತು ಅಂದ್ಬಿಟ್ಟು ವಿಡಿಯೋಸ್ನೆಲ್ಲ ಎಡಿಟಿಂಗ್ ಮಾಡ್ತಾಯಿದ್ದೆ, ಹಾಗೆ ಸ್ವಲ್ಪ ವಾಯ್ಸ್ ಓವರ್ ಕೂಡ ಕೊಡ್ತಾಯಿದ್ದೆ. ಇನ್ನೇನು ಯೂಟ್ಯೂಬರ್ಸ್ಗೆಲ್ಲ ಅದೇ ಕೆಲಸ ಅಲ್ವಾ, ಎಲ್ಲಿ ಟೈಮ್ ಸಿಗುತ್ತೋ ಅಥವಾ ಎಲ್ಲಿ ಅವ್ರಿಗೊಂದು ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಸಾಕು, ಎಡಿಟಿಂಗು ಮತ್ತು ವಾಯ್ಸ್ ಓವರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನೋಡಿ ಆಲ್ರೆಡಿ 12:42 ಆಗೋಗ್ಬಿಟ್ಟಿತ್ತು. ಇನ್ನು ನಾವು ಹೋಗೋಷ್ಟರೊಳಗೆ ರಾತ್ರಿ ಆಗಿಬಿಟ್ಟಿತ್ತು ಮನೆಗೆ ಹೋಗೋಷ್ಟರೊಳಗಡೆ. ಇನ್ನು ನನ್ನ ಮಗ ಕೂಡ ಬೇಗ ಎದ್ದಿದ್ದೆ ಅಂದ್ಬಿಟ್ಟು ಅವನು ಮಲಗಿಬಿಟ್ಟ. ಅದು ಅಲ್ಲದೆ ಏನೂ ಇಲ್ವಲ್ಲ ಮೊಬೈಲೆಲ್ಲ ನೋಡೋದಕ್ಕೆ, ನೆಟ್ ಇರೋದಿಲ್ಲ, ಏನೂ ಇರೋದಿಲ್ಲ. ಅವನಿಗೂ ಬೋರ್ ಹೊಡಿತಾ ಇತ್ತು, ಮಲಗಿಬಿಟ್ಟ ಅವನು. ಇಲ್ಲೆಲ್ಲ ಸ್ಪೀಡ್ ಲಿಮಿಟ್ ಇರುತ್ತಲ್ವ, ಇಷ್ಟೇ ಸ್ಪೀಡಲ್ಲಿ ಹೋಗಬೇಕು ಅಂತ. ಒಂದು ಸ್ವಲ್ಪ ಏನಾದರೂ ನಾವು ಸ್ಪೀಡ್ ಲಿಮಿಟ್ ಜಾಸ್ತಿ ಆಯಿತು ಅಂದರೆ ಲೈಟ್ ಬ್ಲಿಂಕ್ ಆಗುತ್ತೆ ನೋಡಿ. ಇದು ನಾನು ಮನೆಯಿಂದ ಪಾಲಕ್ ಪಲಾವ್ ಮಾಡ್ಕೊಂಡು ಬಂದಿದ್ದೆ, ವೆಜಿಟೇಬಲ್ ಹಾಕಿ. ತುಂಬ ಚೆನ್ನಾಗಿ ಬಂದಿತ್ತು. ಅದು ಕೂಡ ವಿಡಿಯೋ ಅಪ್ಲೋಡ್ ಮಾಡಬೇಕು, ಮಾಡಿಲ್ಲ. ನಾನು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ, ಲಂಚ್ಗೂ ಆಗುತ್ತೆ ಮತ್ತು ಇನ್ನು ಡಿನ್ನರ್ಗೂ ಆಗುತ್ತೆ ಮನೆಗೆ ಹೋದ್ಮೇಲೆ, ಮಕ್ಕಳು ಮನೆಗೆ ಹೋದ್ಮೇಲೆ ಅಂದ್ಬಿಟ್ಟು. ಇದನ್ನೇ ನಾವು ತಿನ್ಕೊಂಡ್ವಿ. ಒಂದು ಮೊಟ್ಟೆ ಮಾತ್ರ ಬೇಯಿಸ್ಕೊಂಡು ತೊಗೊಂಡೋಗಿದ್ವಿ ಅಷ್ಟೇ. ನಮ್ಮದು ಲಂಚ್ ಆಗಿ 1 ಅವರ್ ಆಗಿತ್ತು ಆಲ್ರೆಡಿ. ಸರಿ ಅಲ್ಲಿ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಕಾಫಿ ತೊಗೊಂಡು ನಮ್ಮದು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನಾವು ಯಾವಾಗಲೂ ಕತಾರ್ ಟು ದುಬೈಗೆ ಹೋಗುವಾಗ ಇಲ್ಲೇ ಬಂದು ಕಾಫಿ ಕುಡ್ಕೊಂಡು ರೆಸ್ಟ್ ರೂಮ್ಗೆ ಹೋಗಿ
ನೆಕ್ಸ್ಟ್ ನಮ್ಮದು ಮುಂದಿಂದು ಜರ್ನಿ ಸ್ಟಾರ್ಟ್ ಮಾಡೋದು. ನನ್ನ ಮಗಂಗೆ ಅದು ಯಾಕೋ ಗೊತ್ತಿಲ್ಲ, ವಿಡಿಯೋಸ್ ಅಂದರೆ ತುಂಬ ಅಲರ್ಜಿ ಥರ ಆಡ್ತಾನೆ. ಅದಕ್ಕೆ ಅವನಿಗೆ ರೇಗ್ಸೋಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೆ. ನೋಡಿ, ನಾವು ಹೊರಟಿದ್ದಿನ ಕತರ್ ನ್ಯಾಷನಲ್ ಡೇ ಆಗಿರೋದ್ರಿಂದ ದುಬೈಲೂ ಕೂಡ ಕತರ್ ಫ್ಲ್ಯಾಗ್ನ ಡಿಸ್ಪ್ಲೇ ಮಾಡಿದರು. ಇದಾದ ನಂತರ ಇಲ್ಲಿ ನಮ್ಮ ಮನೆಯವ್ರು ಯಾರನ್ನೋ ಒಬ್ಬರು ಮೀಟ್ ಮಾಡಬೇಕಾಗಿತ್ತು. ಅವ್ರನ್ನ ಮೀಟ್ ಮಾಡಿ ನಾವು ನೆಕ್ಸ್ಟು ಮನೆಗೆ ಹೋದ್ವಿ. ಪಾಪ ಮಕ್ಕಳು ಮನೇಲಿ ಕಾಯ್ತಾಯಿದ್ರು. ಅವ್ರು ಯೂಶ್ವಲಿ ಬೇಗ ಡಿನ್ನರ್ ಮಾಡಿ ಮುಗಿಸ್ಕೊಂಡ್ಬಿಡ್ತಾರೆ. ನಮಗೋಸ್ಕರ ತುಂಬ ಲೇಟ್ ಆಯಿತು ಅವತ್ತು. ಊಟ ಎಲ್ಲ ಮಾಡಿ ನಾವು ಮಲಗೋಷ್ಟರೊಳಗಡೆ, ಯಾಕಂದರೆ ನೆಕ್ಸ್ಟು ನಮ್ಮದು ಒಮನ್ಗೆ ಹೋಗೋ ಪ್ಲ್ಯಾನ್ ಬೇರೆ ಇತ್ತಲ್ಲ. ಮಲಗುವಾಗ 2:30 ಆಗಿತ್ತು. ಇದಾಗಿತ್ತು ನನ್ನ ಟ್ರಾವೆಲ್ ವ್ಲಾಗು. ಹೇಗೆ ಬಂತು, ಹೇಗಿತ್ತು, ಪ್ಲೀಸ್ ಕಮೆಂಟ್ ಮಾಡಿ. ನನ್ನ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಇನ್ನು ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು.